ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಸನ್ವಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸಿಲ್ವರ್ ಜ್ಯುವೆಲರ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ಬೆಳ್ಳಿ ಒಡವೆಗಳು ಅಂತ ಏನು ಕರಿತೀವಲ್ವಾ, ಸೊ ಅದೆಲ್ಲ ನಿಮಗೆ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಈ ಎಲ್ಲ ಡಿಸೈನ್ಸ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇನ್ನೂ ಕೂಡ ನಿಮಗೆ ಕೆಲವೊಂದಿಷ್ಟು ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ವೀಡಿಯೋಸ್ಗಳು ಬೇಕಾಗಿದ್ದರೆ, ಹಾಗೆ ತುಂಬ ಒಳ್ಳೆಯ ಕಲೆಕ್ಷನ್ಗಳು ನಿಮಗೆ ಕಡಿಮೆ ಕ್ರಮ್ಸಲ್ಲಿ ಬೇಕಾಗಿದೆ, ಗೋಲ್ಡಲ್ಲಿ ನಾನು ನಿಮಗೆ ತುಂಬ ವೆರೈಟೀಸ್ ಆಫ್ ವಿಡಿಯೋಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ತಪ್ಪದೆ ನನ್ನ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋನ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ, ಈ ಒಂದು ಡಿಸೈನ್ಸನ್ನು ಲಾಂಗ್ ಸರ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಬೆಳ್ಳಿ ಲಾಂಗ್ ಸರ. ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಅಂತೂ ತುಂಬಾ ಗಗನಕ್ಕೆ ಮೂಡಿದೆ ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲ ಡಿಸೈನ್ಗಳನ್ನು ಬಂಗಾರದಲ್ಲೇ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಈ ರೀತಿಯಾದಂತಹ ಬೆಳ್ಳಿ ಒಡವೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ, ಸಿಲ್ವರ್ ಜ್ಯುವೆಲರ್ಸ್ಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ನಮಗೂ ಕೂಡ ಕಂಫರ್ಟಬಲ್ ಇರುತ್ತೆ. ವಿತ್ ವ್ಯಾರಂಟಿ ಕೂಡ ನಿಮಗೆ ಯಾವುದೇ ರೀತಿ ಡೌಟ್ ಇಲ್ಲ. 100% ನಿಮಗೆ ಲೈಫ್ ಲಾಂಗ್ ಯೂಸ್ ಮಾಡಿದ್ರು ನಿಮಗೆ ಯಾವುದೇ ರೀತಿ ಇದರಲ್ಲಿ ಕಲರ್ ಶೇಡ್ ಆಗೋದಾಗಲಿ ಅಥವಾ ಕಲರ್ ಹೋಗಿ ಬ್ಲ್ಯಾಕ್ ಆಗೋದಾಗಲಿ ಆ ರೀತಿ ಆಗೋದಿಲ್ಲ ವೀಕ್ಷಕರೇ. ಇದೆಲ್ಲ ಸಿಲ್ವರ್ ಜ್ಯುವೆಲರ್ ಆಗಿರೋದ್ರಿಂದ 100% ಇವರು ನಿಮಗೆ ಈ ಒಂದು ಒಡವೆಗಳನ್ನು ಕೊಡ್ತಾ ಇದ್ದಾರೆ. ಸೊ ವಿತ್ ಶಾಪ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕಾಗಿಲ್ಲ, ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಮ್ಮ ಚಿಕ್ಕಪೇಟೆಯಲ್ಲಿರುವಂಥ, ಬ್ಯಾಂಗ್ಳೂರಲ್ಲಿರುವಂಥ GSR ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಅಂತ. ಸೊ ವಿತ್ ಈ ಶಾಪ್ನ ಅಡ್ರೆಸ್ ಕೂಡ ಹಾಕಿರ್ತೀನಿ ಆ್ಯಂಡ್ ಫೋನ್ ನಂಬರ್ ಕೂಡ ಇರುತ್ತೆ. 92.5 ಪ್ಯೂರ್ ಸಿಲ್ವರಲ್ಲಿ ಮಾಡಿರುವಂತಹ ಗೋಲ್ಡ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಸೊ ಹೆಚ್ಚಿನ ಡೀಟೇಲ್ಸ್ ಇನ್ನೂ ಬೇಕಾಗಿದ್ರೆ ನೀವು ತಪ್ಪದೇ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನಿಮಗೂ ಕೂಡ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಈ ಒಂದು ಲಕ್ಷ್ಮಿ ಪೆಂಡೆಂಟಲ್ಲಿರುವಂತಹ ವಿತ್ ಸಿಂಗಲ್ ಚೈನ್ ಬಂದಿರುವಂಥ ಈ ಒಂದು ಲಾಂಗ್ ಸರನ್ನು ಕೂಡ ನಿಮಗೆ ಬೆಳ್ಳಿಯಲ್ಲೇ ಮಾಡಿರುವಂಥದ್ದು. ಹಾಗೆ ಇದು ಕೂಡ ನೋಡಿ, ಬ್ಲ್ಯಾಕ್ ಮಣಿಗಳನ್ನು ಹಾಕಿ ಹಾಗೆ ಬ್ಲ್ಯಾಕ್ ಸ್ಟೋನ್ಗಳನ್ನು ಹಾಕಿ ಬ್ಲ್ಯಾಕ್ ಮುತ್ತುಗಳನ್ನು ಹಾಕಿ ಮಾಡಿರುವಂಥ ಸರ. ಇದು ಕೂಡ ನಿಮಗೆ ಲಾಂಗ್ ಸರ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ 92.5 ಅಲ್ಲಿರುವಂತಹ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಲಾಂಗ್ ಸರಗಳು ಇವರು ಬೆಳ್ಳಿಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇಷ್ಟೇ ಡಿಸೈನ್ಸ್ ಎಲ್ಲ ನಿಮಗೆ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಡಿಸೈನ್ಸ್ಗಳು ಬೇಕಾಗಿದೆ ಮಾಡಿಸ್ಕೊಬೋದು. ಹಾಗೆ ಇದು ಕೂಡ ನೋಡಿ, ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕೆಳಗಡೆ ಗೆಜ್ಜೆ ಬಂದಿದೆ, ಹಾಗೆ ಮೆರೂನ್ ಕಲರ್ದು ಸ್ಟೋನ್ಗಳನ್ನು ಹಾಕಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಬಂಗಾರದ ಗುಂಡುಗಳ ಥರನೇ ನಿಮಗೆ ಸಿಲ್ವರ್ ಗುಂಡುಗಳನ್ನು ಹಾಕಿದ್ದಾರೆ. ಸೊ ಯಾವುದೇ ರೀತಿ ನೀವು ಡೈಲಿ ಯೂಸ್ ಮಾಡಿದ್ರು ಕೂಡ ಕಲರ್ ಯಾವುದೇ ರೀತಿ ಶೇಡ್ ಆಗೋದಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ತುಂಬ ಚೆನ್ನಾಗಿದ್ದು, ನಿಮಗೆ ಬಾಳಿಕೆ ಕೂಡ ಬರುತ್ತೆ. ಯಾರಿಗೂ ಕೂಡ ನಾವು ವೇರ್ ಮಾಡಿದ್ರೆ ಇದು ಗೋಲ್ಡ್ ಅಥವಾ ಸಿಲ್ವರ್ ಅಂತ ಸ್ವಲ್ಪನೂ ಡೌಟ್ ಬರೋದಿಲ್ಲ. ನೋಡೋದಕ್ಕೆ ನಿಮಗೆ ಪಕ್ಕಾ ಗೋಲ್ಡ್ ಥರನೇ ಕಾಣಿಸೋವಂಥದ್ದು. ಸೊ ಇದಿಷ್ಟೇ ಡಿಸೈನ್ಸ್ಗಳೆಲ್ಲ. ನೀವು ಇನ್ನೂ ವೆರೈಟೀಸ್ ಆಫ್ ಡಿಸೈನ್ಸ್ಗಳನ್ನು ನೀವು ಮಾಡಿಸ್ಕೊಬೋದು ವೀಕ್ಷಕರೇ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಡಿಸೈನ್ಗಳನ್ನು ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋಕ್ಕಿಂತ ಈ ರೀತಿಯಾದಂಥ ಬೆಳ್ಳಿ ಒಡವೆಗಳನ್ನು ಟ್ರೈ ಮಾಡ್ಬೋದಲ್ವಾ. ಸೊ ಹಾಗಾಗಿ ವಿತ್ ಶಾಪ್ ಅಡ್ರೆಸ್ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು. ಹಾಗೆ ಇದು ಕೂಡ ನೋಡಿ, ನೀವು ಕೆಲವೊಂದಿಷ್ಟು ಡಿಸೈನ್ಗಳನ್ನು ನೋಡಿರ್ಬೋದು ಇದನ್ನು ಆಲ್ರೆಡಿ ಗೋಲ್ಡಲ್ಲಿ. ಸೊ ಇದೇ ಥರದ ಡಿಸೈನ್ಸ್ಗಳನ್ನು, ಒಂದು ಲಾಂಗ್ ಹಾರ ಮತ್ತು ಒಂದು ನೆಕ್ಲೆಸ್ಗಳನ್ನು ಕೂಡ ಕಂಪ್ಲೀಟಾಗಿ ಗೋಲ್ಡಲ್ಲಿ ಯಾವ ರೀತಿ ಡಿಸೈನ್ ಇದೆ ಅದೇ ರೀತಿ ಡಿಸೈನ್ಗಳನ್ನು ಇವರು ಸಿಲ್ವರಲ್ಲೂ ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು, ಸೊ ಮಾವಿನಕಾಯಿ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ನಿಮಗೆ ಕಟ್ಟಾಗುವಂಥದ್ದು ಇರೋದಿಲ್ಲ. ಸೊ ತುಂಬ ಗಟ್ಟಿಯಾಗಿರುವಂಥದ್ದೇ ಡಿಸೈನ್ ಆಗಿರುತ್ತೆ ಇದು, ಓಕೆನಾ. ಅಷ್ಟೇ ಅಲ್ಲ ವೀಕ್ಷಕರೇ, ಇವಾಗ ಮಾಂಗಲ್ಯ ಸರಗಳನ್ನು ಮನೆಯಲ್ಲಿ ಕೆಲವೊಂದಿಷ್ಟು ಜನ ನೋಡಿರ್ಬೋದು, ಬಂಗಾರದ ಸರನ ತೆಗೆದಿಟ್ಟು ಬೆಳ್ಳಿ ಸರಗಳನ್ನು ಹಾಕ್ಕೊಳ್ತಾರೆ ಅಲ್ವಾ. ಸೊ ಪ್ಲೈನ್ ಬೆಳ್ಳಿ ಸರ ಹಾಗೆ ಕರಿಮಣಿಗಳನ್ನು ಕೂಡಿಸ್ಕೊಂಡು ಹಾಕ್ಕೊಳ್ತಾರೆ. ಸೊ ಅಂಥವ್ರಿಗೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಈ ರೀತಿಯಾದಂಥ ಬೆಳ್ಳಿ ಮಾಂಗಲ್ಯ ಸರಗಳನ್ನು ಬಂಗಾರದ ಪಾಲಿಶನ್ನು ಮಾಡಿಸ್ಕೊಂಡು ವೇರ್ ಮಾಡೋದ್ರಿಂದ ಯಾರಿಗೂ ಕೂಡ ಸ್ವಲ್ಪನೂ ಡೌಟ್ ಬರೋದಿಲ್ಲ. ಸೊ ನಮಗೂ ಕೂಡ ತುಂಬಾ ಕಂಫರ್ಟಬಲ್ ಇರುತ್ತೆ. ಸೊ ಡೈಲಿ ಯೂಸ್ಗೆ ನೀವು ಬಿಸಿನೀರಲ್ಲಿ ಯೂಸ್ ಮಾಡಿದ್ರು ಯಾವುದೇ ರೀತಿ ಕಲರ್ ಶೇಡ್ ಆಗೋದಿಲ್ಲ, ಓಕೆನಾ. ಸೊ ಪದೇ ಪದೇ ಮಾಂಗಲ್ಯ ಸರವನ್ನು ತೆಗೆದಿಡೋದಕ್ಕಿಂತ ಈ ರೀತಿಯಾದಂಥ ಒಂದು ಬೆಸ್ಟ್ ಆಪ್ಷನ್ ಕೂಡ ನಾವು ಮಾಡಿಸ್ಕೊಬೋದು. ಹಾಗೆ ಗೋಲ್ಡಲ್ಲಿ ನಾವು ಯಾವ ರೀತಿ ಕಂಪ್ಲೀಟಾಗಿ ಸೆಟ್ಗಳನ್ನು ಮಾಡಿಸ್ಕೊಳ್ತೀವಿ, ಲಾಂಗ್ ಸರ, ನೆಕ್ಲೆಸ್ಸು, ಕಿವಿ ಓಲೆ, ಅಂದರೆ ಸೈಡ್ ಮಾಟಿ, ಹಾಗೆ ಬ್ಯಾಂಗಲ್ಸು, ಅದೇ ರೀತಿ ನೀವು ಇದರಲ್ಲೂ ಕೂಡ ಬೆಳ್ಳಿಲೂ ಕೂಡ ನೀವು ಕಂಪ್ಲೀಟ್ ಸೆಟ್ಗಳನ್ನು ಮಾಡಿಸ್ಕೊಬೋದು.
ಹಾಗೆ ಇದು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಇರುವಂಥ ಲಾಂಗ್ ಸರ ಅಂತಲೇ ಹೇಳ್ಬೋದು. ಪೆಂಡೆಂಟ್ ನೋಡಿ ನಿಮಗೆ ಅರ್ಧ ಚಂದ್ರ ಶೇಪಲ್ಲಿ ಇರುವಂಥ ಪೆಂಡೆಂಟು, ಕೆಳಗಡೆ ಅದಕ್ಕೆ ರೆಡ್ ಕಲರ್ದು ಮುತ್ತುಗಳನ್ನು ಹಾಕಿದ್ದಾರೆ. ಸೊ ಇದರಲ್ಲೂ ಕೂಡ ರೆಡ್ ಕಲರ್ದು ಹವಳಗಳನ್ನು ಹಾಕಿದ್ದಾರೆ. ಸೊ ಒಂದು ಬಂಗಾರದ ಗುಂಡು ಥರನೇ ಬೆಳ್ಳಿ ಗುಂಡು ಕಡೆನೂ ಹಾಕಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದೆಲ್ಲ ನಿಮಗೆ ಲಾಂಗ್ ಸರಗಳಲ್ಲಿ ಕೆಲವೊಂದಿಷ್ಟು ಬೆಸ್ಟ್ ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನೀವು ಲಾಂಗ್ ಸರಗಳಲ್ಲಿ ಬೆಳ್ಳಿಲಿನೇ ನೀವು ಈ ರೀತಿಯಾಗಿ ಮುತ್ತಿನ ಡಿಸೈನ್ಗಳನ್ನು ನೋಡ್ತೀನಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಬೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಬೆಳ್ಳಿ ಮುತ್ತಿನ ಲಾಂಗ್ ಸರ ಅಂತಲೇ ಹೇಳ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಸೇಮ್ ನಿಮಗೆ ಬಂಗಾರದಲ್ಲಿ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅದೇ ರೀತಿ ಫಿನಿಶಿಂಗ್ನೇ ಇವರು ಕೂಡ ಕೊಟ್ಟಿರೋದು. ಕೆಳಗಡೆ ನಿಮಗೆ ಸೈಡಲ್ಲಿ ಬಾರ್ಡ್ರ್ ಥರ ನಿಮಗೆ ವೈಟ್ ಕಲರ್ದು ಕೂಡ ನಿಮಗೆ ಎಡ್ಜಲ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಜೋಮಾಲ ಗುಂಡು ಅಂತ ಏನು ಕರಿತೀವಿ ಅದು ಕೂಡ ನಿಮಗೆ 92.5 ಸಿಲ್ವರ್ ಗುಂಡು ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಬೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಜನ ಈ ರೀತಿ ಗುಂಡುಗಳನ್ನು ಆರ್ಟಿಫಿಷಿಯಲಾಗಿ ತಗೊಂಡು ಯೂಸ್ ಮಾಡ್ತಾರೆ ಅಲ್ವಾ. ಸೊ ಅದನ್ನು ನಾವು ಡಿಫ್ರೆಂಟಾಗಿ ಈ ರೀತಿಯಾಗಿ ಬೆಳ್ಳಿಯಲ್ಲೂ ಕೂಡ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಸೊ ಹಾಗೆ ಇದ್ರ ಪ್ರೈಸ್ ನೀವು ಬೇಕಂತ ಹೇಳಿದ್ರೆ ನೀವು ಕಾಲ್ ಮಾಡ್ಬೋದು, ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ತಿಳ್ಕೊಬೋದು. ಲೈಕ್ ಮಾಡಿ ಹಾಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಮತ್ತೊಮ್ಮೆ ಹೊಸ ಜ್ಯುವೆಲರಿ ಕಲೆಕ್ಷನ್ನೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.